ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಗೂಂಡಾಗಳು ರಕ್ತವನ್ನು ಹರಿಸಿ ಪ್ರಾಣವನ್ನು ತೆಗೆಯೋಕೆ ನಿಂತಿದ್ದಾರೆ. ಅದರಲ್ಲೂ ಬಿಜೆಪಿ ಶಾಸಕರನ್ನು ಮಮತಾ ಟಾರ್ಗೆಟ್ ಮಾಡಿರೋದು ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ. ಸುವೇಂದು ಅಧಿಕಾರಿಯನ್ನು ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕೆ ಮೊದಲೇ ಹತ್ಯೆ ಮಾಡೋಕ್ಕೆ ಮುಂದಾಗಿದ್ರು. ಆದರೆ ಅವರ ಆಪ್ತ ಸಹಾಯಕ ಬಲಿಯಾದ. ಇನ್ನೊಂದು ಕಡೆ ಪಾನಿಹಾಟಿ ಕ್ಷೇತ್ರದ ಬಿಜೆಪಿಯ ನೂತನ ಶಾಸಕಿ ರತ್ನ ದೇಬನಾಥ್ ಅವರ ಮನೆಯ ಬಳಿ ಬಾಂಬ್ ಸ್ಫೋಟ ಆಗಿದೆ. 5 ಬಿಜೆಪಿ ಕಾರ್ಯಕರ್ತರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮತ್ತೊಂದು ಕಡೆ ಪಶ್ಚಿಮ ಬಂಗಾಳವನ್ನು ಸ್ವತಂತ್ರ ರಾಷ್ಟ್ರ ಅನ್ನೋ ಘೋಷಣೆಯನ್ನು ಮಾಡಿ ಅನ್ನೋ ಬೇಡಿಕೆಯನ್ನು ಬಾಂಗ್ಲಾದೇಶದ ನಾಯಕ ಅವನೆಂಥದ್ದು ಮೊಹಮ್ಮದ್ ನೂಜಲ್ ಹೂಡಾ ಮಮತಾ ಬ್ಯಾನರ್ಜಿಗೆ ಬೇಡಿಕೆಯನ್ನು ಇಡ್ತಾ ಇದ್ದಾನೆ. ಹಾಗಾದರೆ ಮಮತಾ ಗೂಂಡಗಳು ಬಂಗಾಳದಲ್ಲಿ ಮಾಡ್ತಾ ಇರೋದೇನು? ಚುನಾವಣೆಯಲ್ಲಿ ಸೋತರು ಬುದ್ಧಿ ಬರಲಿಲ್ವಾ ರಕ್ಕಸಿ ಮಮತಾ ಮತ್ತು ಗ್ಯಾಂಗಿಗೆ? ಈಗ ಸುವೇಂದು ಅಧಿಕಾರಿ ಮತ್ತು ಬಿಜೆಪಿ ಮಾಡೋಕೆ ನಿಂತಿರೋದೇನು? ಮಮತಾ ಮತ್ತು ಟಿಎಂಸಿ ಗೂಂಡಗಳನ್ನು ಹತ್ತಿಕ್ಕೋಗಿ ಬಿಜೆಪಿ ಮಾಡ್ತಾ ಇರೋದೇನು? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಮಮತಾ ಬ್ಯಾನರ್ಜಿ ಯಾಕೆ ಹೆಣ್ಣಲ್ಲ, ಹೆಣ್ಣು ರೂಪದ ರಾಕ್ಷಸಿ ಅನ್ನೋದನ್ನು ಪದೇ ಪದೇ ನಾನು ಹೇಳ್ತಾನೆ ಇದ್ದೆ ಅಂದರೆ ಅದಕ್ಕೆ ಬೇಕಾದಷ್ಟು ಕಾರಣಗಳಿವೆ. ಅದರಲ್ಲೂ ಚುನಾವಣಾ ಪ್ರಚಾರದ ವೇಳೆ ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿ ಟಿಎಂಸಿ ಬಿಟ್ಟು ಬೇರೆ ಪಕ್ಷಗಳಿಗೆ ಮತವನ್ನು ಹಾಕಿದರೆ ಅಂತಹವರನ್ನು ಸುಮ್ಮನೆ ಬಿಡಲ್ಲ ಅಂತ ಬೀದಿಯಲ್ಲಿ ಹೇಳಿದ್ರು. ಅದರಲ್ಲೂ 4ನೇ ತಾರೀಕು ಫಲಿತಾಂಶ ಬಂದ ನಂತರ ಟಿಎಂಸಿ ಗೆಲ್ಲುತ್ತೆ, ಆಗ ಬೇರೆ ಪಕ್ಷಗಳಿಗೆ ಮತ ಹಾಕಿದವರನ್ನು ಬದುಕೋದಕ್ಕೆ ಬಿಡಲ್ಲ ಅನ್ನೋ ಬೆದರಿಕೆಯನ್ನು ಹಾಕಿದ್ರು. ಇದನ್ನು ಇಡೀ ದೇಶದ ಜನರು ನೋಡಿದ್ದಾರೆ. ಅದೇ ಚುನಾವಣಾ ಫಲಿತಾಂಶದ ಸಮಯದಲ್ಲಿ ಬಹಳಷ್ಟು ಡ್ರಾಮಾಗಳು, ನಾಟಕಗಳು ಟಿಎಂಸಿ ಗೂಂಡಾಗಳು ಮತ್ತು ಮಮತಾ ಬ್ಯಾನರ್ಜಿಯಿಂದ ನಡೆದ್ವು. ಅವುಗಳನ್ನು ನೋಡಿದವರು ಇವಳು ಯಾರು ಗುರು, ಇವಳೇನು ಹೆಣ್ಣ ಅನ್ನೋ ಪ್ರಶ್ನೆಯನ್ನು ಕೇಳಿದ್ರು. ಬರೀ ಮಮತಾ ಮತ್ತು ಅಭಿಷೇಕ್ ಬ್ಯಾನರ್ಜಿ ಮಾತ್ರ ಇಂತಹ ನಾಟಕ ಮಾಡ್ತಾರೆ ಅಂದುಕೊಂಡ್ರೆ, ಮಮತಾ ತಮ್ಮ ಪಕ್ಷದ ಎಲ್ಲರಿಗೂ ಉತ್ತಮವಾದ ಟ್ರೈನಿಂಗ್ ಕೊಟ್ಟಿದ್ರು. ಹಾಗಾಗಿ ಎಲ್ಲರೂ ಅವರಿಗೆ ತೋಚಿದ ರೀತಿಯಲ್ಲಿ ನಾಟಕವನ್ನು ಮಾಡೋಕ್ಕೆ ಮುಂದಾಗಿದ್ರು. ಫಲಿತಾಂಶ ಒಂದು ಕಡೆ ಬಂದು ಬಿಜೆಪಿ 208 ಸೀಟುಗಳನ್ನು ಗೆದ್ದುಕೊಂಡ್ರೆ ಮಮತಾ ಪಕ್ಷದ ನಾಯಕರು ಅದೆಂಥ ನಾಟಕ ಮಾಡ್ತಾ ಇದ್ರು ಅಂದರೆ ಅದನ್ನು ನೋಡೋದಕ್ಕೆ 2 ಕಣ್ಣುಗಳು ಸಾಕಾಗ್ತಾ ಇರಲಿಲ್ಲ. 80 ಸೀಟುಗಳನ್ನು ಗೆದ್ದು ದೊಡ್ಡ ಹಿನ್ನಡೆ ಅನುಭವಿಸಿರೋ ಟಿಎಂಸಿಗೆ ಎಲ್ಲರೂ ಸೇರಿ ಮೋಸವನ್ನು ಮಾಡ್ತಾ ಇದ್ದಾರೆ ಅಂತ ಮಮತಾ ಬಾಯಿಯನ್ನು ಬಡಿದುಕೊಳ್ತಾ, ನಾನು ರಾಜೀನಾಮೆಯನ್ನು ಕೊಡಲ್ಲ, ಟಿಎಂಸಿ ಕಾರ್ಯಕರ್ತರ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ, ಟಿಎಂಸಿ ಧ್ವಜ ಮತ್ತು ಬ್ಯಾನರ್ಗಳನ್ನು ಸುಟ್ಟು ಹಾಕಿದ್ದಾರೆ, ಹಾಗೆ ಟಿಎಂಸಿಯ ವಾಹನಗಳಿಗೂ ಹಾನಿಯನ್ನು ಮಾಡಿದ್ದಾರೆ, ಇದನ್ನೆಲ್ಲ ಮಾಡಿದ್ದು ಬಿಜೆಪಿ ಕಾರ್ಯಕರ್ತರು ಅಂತ ನಾನು ಹೇಳ್ತಾ ಇಲ್ಲ, ಟಿಎಂಸಿ ಗುಂಡಾಗಳು ಹೇಳಿದರು. ಅದೇ ಸಮಯದಲ್ಲಿ ಮಾಧ್ಯಮದ ಮುಂದೆ ಟಿಎಂಸಿ ಕಾರ್ಯಕರ್ತೆ ಒಬ್ಬರು ಬರ್ತಾರೆ. ಅವರ ಹಣೆಗೆ ಬ್ಯಾಂಡೇಜನ್ನು ಹಾಕಲಾಗಿತ್ತು. ಇದ್ದಕ್ಕಿದ್ದ ಹಾಗೆ ಬಂದವರೇ, ನನ್ನ ತಲೆಗೆ ಏಟಾಗಿದೆ, ಬಿಜೆಪಿ ಕಾರ್ಯಕರ್ತರು ನನ್ನ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನೋ ಆರೋಪವನ್ನು ಮಾಡಿದ್ರು. ಅಲ್ಲೇ ಇದ್ದ ಬಿಜೆಪಿ ಕಾರ್ಯಕರ್ತರು ಇಂತಹ ಆರೋಪವನ್ನು ಕೇಳಿ ಏಕಾಏಕಿ ಆ ಮಹಿಳೆಯ ಬ್ಯಾಂಡೇಜನ್ನು ಕಿತ್ತು ಹಾಕಿದ್ರು. ಆಮೇಲೆ ನೋಡಿದರೆ ಅಕ್ಕಂಗೆ ಯಾವುದೇ ಏಟು ಆಗಿರಲಿಲ್ಲ, ಗಾಯನೂ ಆಗಿರಲಿಲ್ಲ. ಆಕೆ ಹೇಳಿದ್ದ ಸುಳ್ಳು ಮಾಧ್ಯಮಗಳ ಮುಂದೆ ಬಯಲಾಗಿತ್ತು. ಆದರೂ ಅಷ್ಟೊಂದು ಜನರ ಮಧ್ಯೆ ನಕಲಿ ಬ್ಯಾಂಡೇಜ್ ಹಾಕ್ಕೊಂಡು ಬಂದರೆ ಚಿಕ್ಕಿ ಬೀಳ್ತೀನಿ ಅನ್ನೋ ಪರಿಜ್ಞಾನ ಕೂಡ ಇರಲಿಲ್ಲ ಅಂದರೆ ಆಕೆ ಅದೆಂತಹ ಕಾರ್ಯಕರ್ತೆ ಇರಬೇಕು ಯೋಚನೆ ಮಾಡಿ. ಅದೇನೋಪ್ಪ, ಆ ಪಕ್ಷದಲ್ಲಿ ಮಮತಾ ಮತ್ತು ಅಭಿಷೇಕ್ ಬ್ಯಾನರ್ಜಿ ಮಾತ್ರ ಇಲ್ಲದ ಸುಳ್ಳುಗಳನ್ನು ಹೇಳ್ಕೊಂಡು ಅಡ್ಡಾಡ್ತಾ ಇರ್ತಾರೆ ಅಂದುಕೊಂಡ್ರೆ ಎಲ್ಲರಿಗೂ ಅದೇ ರೀತಿಯ ಟ್ರೈನಿಂಗನ್ನು ಕೊಟ್ಟಿದ್ದಾರೆ. ಅಬ್ಬಬ್ಬಬ್ಬ, ಎಂತಹ ಟ್ರೈನಿಂಗು ಬಿಡ್ರಿ. ಇನ್ನು ಚುನಾವಣಾ ಪ್ರಚಾರದ ಸಮಯದಲ್ಲೇ ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿ ಮತದಾರರಿಗೆ ಬೆದರಿಕೆಯನ್ನು ಹಾಕಿದ್ರು. ಯಾವಾಗ ಚುನಾವಣಾ ಫಲಿತಾಂಶ ಹೊರಗೆ ಬಿತ್ತೋ ಇದ್ದಕ್ಕಿದ್ದ ಹಾಗೆ ಮಮತಾ ಪಕ್ಷದ ಗೂಂಡಗಳ ದಾಳಿಗಳು ಈಗಾಗಲೇ ಶುರುವಾಗಿವೆ. ಅದರಲ್ಲೂ ಮೊದಲಿಗೆ ಟಾರ್ಗೆಟ್ ಮಾಡಿದ್ದು ಮುಂದಿನ ಬಂಗಾಳದ ಮುಖ್ಯಮಂತ್ರಿ ಆಗಬೇಕಾಗಿರೋ ಸುವೇಂದು ಅಧಿಕಾರಿ ಅವರನ್ನು. ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೂ ಮೊದಲೇ ಹತ್ಯೆ ಮಾಡೋ ಪ್ಲ್ಯಾನ್ ಮಾಡಲಾಗಿತ್ತು. ಅದೇ ಪ್ಲ್ಯಾನ್ಗೆ ಸುವೇಂದು ಅಧಿಕಾರಿ ಆಪ್ತ ಚಂದ್ರನಾಥ್ ಹತ್ಯೆ ಆಗಿ ಹೋಯಿತು. ಇದು ಪಶ್ಚಿಮ ಬಂಗಾಳದ ರಾಜಕೀಯ ವಾತಾವರಣವನ್ನು ಇನ್ನಷ್ಟು ಕೊಚ್ಚೆ ಮಾಡ್ತಾ ಇದೆ. ಈ ಚಂದ್ರನಾಥ್ ಮಾಜಿ ವಾಯುಪಡೆಯ ಸಿಬ್ಬಂದಿ. ಅವರನ್ನು ಮಧ್ಯ ಗ್ರಾಮದ ಬಳಿ ಸಾರ್ವಜನಿಕವಾಗಿ ಗುಂಡಿ ಇಟ್ಟು ಹತ್ಯೆ ಮಾಡಲಾಗಿದೆ. ಅಲ್ಲಿ ಬಳಸಿರೋ ಶಸ್ತ್ರಾಸ್ತ್ರ, ದಾಳಿಕೋರರ ಸಂಖ್ಯೆ ಎಲ್ಲವನ್ನು ನೋಡ್ತಾ ಇದ್ದರೆ ಇದು ರಾಜಕೀಯ ಹತ್ಯೆ ಅನ್ನೋದು ಗೊತ್ತಾಗತ್ತೆ. ಯಾವಾಗಲೂ ಬಂಗಾಳದಲ್ಲಿ ನಡೀತಾ ಇದ್ದ ರಾಜಕೀಯ ಹತ್ಯೆಯ ಹಾಗೆಯೇ
ಇದು ಕೂಡ ನಡೆದು ಹೋಗಿದೆ. ಇದು ಬುಧವಾರ ರಾತ್ರಿ 11 ಗಂಟೆಯ ಸುಮಾರಿಗೆ ನಡೆದಿದೆ. ಅಲ್ಲಿ ಬಳಕೆ ಮಾಡಿದ್ದ ಬಿಳಿ ಸ್ಕಾರ್ಪಿಯೋ ಕಾರಿನ ಮೇಲೆ ವೆಸ್ಟ್ ಬೆಂಗಾಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಬೋರ್ಡ್ ಇತ್ತು. ಅದು ವಿರೋಧ ಪಕ್ಷದ ನಾಯಕ ಸುವೇಂದು ಅಧಿಕಾರಿ ಬಳಕೆ ಮಾಡೋ ಕಾರು. ಒಳಗೆ ಸುವೇಂದು ಅಧಿಕಾರಿ ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ದಾಳಿಯನ್ನ ಮಾಡಿದ್ದಾರೆ. ಆದರೆ ಅವರ ಕರ್ಮಕ್ಕೆ ಅಲ್ಲೇ ಅವರ ಪರಮಾಪ್ತ ಚಂದ್ರನಾಥ್ ಇದ್ರು. ಬಹಳಷ್ಟು ದೂರದಿಂದ ಆ ಕಾರನ್ನು ಹಿಂಬಾಲಿಸಿ ದಾಳಿಕೋರರು ಸರಿಯಾದ ಜಾಗ ನೋಡಿ ಅಲ್ಲಿ ಸಣ್ಣ ಕಾರನ್ನು ಸ್ಕಾರ್ಪಿಯೋಗೆ ಅಡ್ಡ ನಿಲ್ಲಿಸಿ ನಂತರ 4 ಬೈಕುಗಳಲ್ಲಿ ಬಂದ 8 ಜನರು ಸ್ಕಾರ್ಪಿಯೋ ಮೇಲೆ ಗುಂಡಿನ ದಾಳಿಯನ್ನ ಮಾಡಿದ್ರು. ಅದರಲ್ಲೂ ದಾಳಿಯನ್ನ ಮಾಡೋಕೆ ಬಳಸಿದ ವಾಹನಗಳಲ್ಲಿ ನಕಲಿ ನಂಬರ್ ಪ್ಲೇಟುಗಳ ಬಳಕೆಯನ್ನ ಮಾಡಲಾಗಿದೆ. ಇಷ್ಟಕ್ಕೆ ಸುಮ್ಮನಾದ್ರ ಅಂದರೆ ಆಗಲೇ ಇಲ್ಲ. ಬಿಜೆಪಿಯ ಮತ್ತೊಬ್ಬ ಶಾಸಕಿ ರತ್ನ ದೇಬನಾಥ್ ಅವರ ನಿವಾಸದ ಬಳಿ ಬಾಂಬ್ ಸ್ಫೋಟ ಮಾಡಲಾಗಿದೆ. ಆ ಘಟನೆಯಲ್ಲಿ 5 ಬಿಜೆಪಿ ಕಾರ್ಯಕರ್ತರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈಗ ಘಟನೆ ನಡೆದ ಸ್ಥಳದಲ್ಲಿ ಪೊಲೀಸರು ಬೀಡು ಬಿಟ್ಟಿದ್ದಾರೆ. ಜೊತೆಗೆ ಶಾಸಕಿಯ ನಿವಾಸದ ಸುತ್ತಮುತ್ತ ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ. ಇದರ ಜೊತೆಗೆ ಬಸೀರ್ಹಾಟ್ನಲ್ಲಿ ಬಿಜೆಪಿ ಕಾರ್ಯಕರ್ತನ ಮೇಲೆ ಗುಂಡಿನ ದಾಳಿ ನಡೆದು ರೋಹಿತ್ ರಾಯ್ ಅನ್ನೋ ಯುವಕನ ಮೇಲೆ ದುಷ್ಕರ್ಮಿಗಳು ಗುಂಡನ್ನು ಹಾರಿಸಿದ್ದಾರೆ. ಪಕ್ಷದ ಬಾವುಟದ ವಿಚಾರಕ್ಕೆ ಶುರುವಾದ ಗಲಾಟೆ ದುರಂತ ಅಂತ್ಯವನ್ನು ಕಂಡಿದೆ. ಈ ದಾಳಿಯ ಹಿಂದೆ ಕೂಡ ತೃಣಮೂಲ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ ಅನ್ನೋ ಸುದ್ದಿಗಳು ಈಗಾಗಲೇ ಹರಿದಾಡ್ತಾ ಇವೆ. ಇಷ್ಟೆಲ್ಲ ಭಾರತದ ಒಳಗೆ, ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇದ್ರೆ ಈಗ ಬಂಗಾಳದಲ್ಲಿ ಪ್ರತ್ಯೇಕತೆಯ ಕಿಡಿ ಹೊತ್ತಿಕೊಳ್ತಾ ಇದೆ. ಹಾಗಂತ ಇದನ್ನು ಹಚ್ಚಿದ್ದು ಯಾರೋ ಭಾರತದ ಒಳಗೆ ಇರೋ ಭಾರತೀಯರಲ್ಲ. ಬಾಂಗ್ಲಾದೇಶದ ನಾಯಕ ಮೊಹಮ್ಮದ್ ನೂಜಲ್ ಹುಡಾ ಮಮತಾ ಬ್ಯಾನರ್ಜಿಗೆ ಪಶ್ಚಿಮ ಬಂಗಾಳವನ್ನು ಭಾರತದಿಂದ ಪ್ರತ್ಯೇಕ ಮಾಡಿ ಸ್ವತಂತ್ರ ದೇಶ ಅಂತ ಘೋಷಣೆಯನ್ನು ಮಾಡಿಬಿಡಿ, ದೆಹಲಿ ಸರ್ಕಾರದ ವಿರುದ್ಧ ಯುದ್ಧವನ್ನು ಸಾರಬೇಕು, ಮಮತಾ ಬ್ಯಾನರ್ಜಿ ಯಾವುದೇ ಕಾರಣಕ್ಕೂ ಸೋಲನ್ನು ಒಪ್ಪಿಕೊಳ್ಬಾರ್ದು, ಭಾರತ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಾಂಗ್ಲಾದೇಶದ 17 ಕೋಟಿ ಮುಸ್ಲಿಮರು ನಿಂತುಕೊಳ್ತಾರೆ ಅಂತಿದ್ದಾನೆ. ಈಗ ಅದೇ ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ. ಅಲ್ಲ ರೀ, ಪಶ್ಚಿಮ ಬಂಗಾಳ ಇವರ ಅಪ್ಪಂದು, ಮಮತಾ ಬ್ಯಾನರ್ಜಿ ಇವರ ಮಾವನ ಮಗಳು ಅನ್ನೋ ಹಾಗೆ ಮಾತಾಡ್ತಾ ಇದ್ದಾನೆ. ಈ ಹೇಳಿಕೆ ಈಗ ಭಾರತದ ಸಾರ್ವಭೌಮತ್ವಕ್ಕೆ ದೊಡ್ಡ ಸವಾಲು ಮತ್ತು ಭದ್ರತಾ ಸಂಸ್ಥೆಗಳ ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ. ಆದರೆ ಅವನ ನಿಜವಾದ ಹೆಸರು ಅದೇನಾ ಇಲ್ಲ ಬೇರೆ ಏನಾದರೂ ಇರಬಹುದಾ ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ. ಅಲ್ಲ ರೀ, ಈ ಬಡ್ಡಿ ಮಗ ಅವರ ದೇಶಕ್ಕೆ ಊಟ ಹಾಕೋಕೆ ಆಗಲ್ಲ, ಆ ತಾಕತ್ತಿಲ್ಲ ಅಂಥದ್ರಲ್ಲಿ ಪಶ್ಚಿಮ ಬಂಗಾಳಕ್ಕೆ ಊಟ ಹಾಕ್ತಾನ? ಅದೆಂಥದ್ದು, ಬಾಂಗ್ಲಾದೇಶದ 17 ಕೋಟಿ ಮುಸ್ಲಿಮರು ಮಮತಾ ಬ್ಯಾನರ್ಜಿಗೆ ಬೆಂಬಲ ಕೊಡ್ತಾರಂತೆ. ಅವರ ಯೋಗ್ಯತೆಗೆ ಭಾರತ ಊಟವನ್ನು ಕೊಡಲಿಲ್ಲ ಅಂದರೆ ಅದನ್ನು ದುಡಿಯೋ ತಾಕತ್ತೂ ಇಲ್ಲ. ಆದರೂ ಮಾತಾಡ್ತಾರೆ. ಇರಲಿ ಬಿಡಿ, ಕೈಲಾಗದವನು ಮೈಯನ್ನು ಪದ್ಯಕೊಂಡ ಅನ್ನೋ ಹಾಗೆ ಮಮತಾ ಚೇಲಗಳು ಎಲ್ಲೆಲ್ಲೋ ಬಾಯನ್ನು ಬಡಿದುಕೊಳ್ಳುತ್ತವೆ. ಈಗ ಸುವೇಂದು ಅಧಿಕಾರಿ ಒಂದು ಶಪಥವನ್ನು ಮಾಡಿದ್ದಾರೆ. ಅದೇನೆಂದರೆ, ಯಾರೆಲ್ಲ ಬಿಜೆಪಿ ಕಾರ್ಯಕರ್ತರನ್ನು ಹತ್ಯೆ ಮಾಡೋ ಪ್ರಯತ್ನ ಮಾಡಿದ್ದಾರೋ ಅಂತಹವರನ್ನು ಹೆಡೆಮುರಿ ಕಟ್ತೀನಿ ಅಂತ, TMC ಗುಂಡಗಳನ್ನು ಬಿಡಲ್ಲ ಅಂತ. ಇಷ್ಟೇ ಆಗಿದ್ರೆ ಪರವಾಗಿಲ್ಲ. ಇದರ ಜೊತೆಗೆ ಉತ್ತರ ಪ್ರದೇಶದ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಜಯ್ ಪಾಲ್ ಶರ್ಮಾ ಅವರನ್ನು 5 ವರ್ಷಗಳಿಗೆ ಪಶ್ಚಿಮ ಬಂಗಾಳಕ್ಕೆ ಕರೆತರೋದಕ್ಕೆ ಸಿದ್ಧತೆಗಳು ನಡೀತಾ ಇವೆ. ಹಾಗೇನಾದರೂ ಆದರೆ ಬಂಗಾಳದಲ್ಲಿರೋ ಗೂಂಡಗಳು ಯಾವ್ಯಾವ ಮೋರಿಯನ್ನು ಸೇರಿಕೊಳ್ತಾರೋ ಗೊತ್ತಿಲ್ಲ. ಮಮತಾ ಕತೆ ಏನಾಗುತ್ತೆ, TMC ಗುಂಡಗಳ ಪರಿಸ್ಥಿತಿ ಏನು ಅನ್ನೋದನ್ನು ಯಾರಾದರೂ ಊಹೆ ಮಾಡೋದಕ್ಕೂ ಆಗತ್ತಾ? ಅದೇನೇ ಆದರೂ ಮಮತಾ ಬ್ಯಾನರ್ಜಿ ಮತ್ತು ಆಕೆಯ ಪಕ್ಷ ಆಕೆಯ ಗುಂಡಗಳನ್ನು ಮಟ್ಟ ಹಾಕಲೇಬೇಕು. ಅದನ್ನು BJP ಸರ್ಕಾರ ಮಾಡೋದಕ್ಕೆ ಈಗಾಗಲೇ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಇದೇ ಶನಿವಾರ ಬಹುತೇಕ ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅದಾದ ನಂತರ ಮಮತಾ ಮತ್ತು ಬಂಗಾಳದ ಗೂಂಡಗಳಿಗೆ ಮಾರಿ ಹಬ್ಬ ತಪ್ಪಿದ್ದಲ್ಲ. ಪ್ರಧಾನಿ ಮೋದಿ ಮಾತ್ರ ದ್ವೇಷ ಬೇಡ, ಅಭಿವೃದ್ಧಿಯ ಕಡೆ ಗಮನ ಕೊಡಿ ಅಂತ ಬಂಗಾಳದ ಶಾಸಕರು ಮತ್ತು ಕಾರ್ಯಕರ್ತರಿಗೆ ಹೇಳ್ತಾ ಇದ್ದಾರೆ. ಆದರೆ TMC ಗೂಂಡಗಳು ಮಾತ್ರ ನಮ್ಮದು ಗೂಂಡ ರಾಜ್ಯ, ನಾವು ಇರೋವರೆಗೂ ಅದು ತಪ್ಪಲ್ಲ ಅನ್ನೋ ಹಾಗೆ ಆಡ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇದೆಲ್ಲವನ್ನು ಮಮತಾ ಮತ್ತು TMC ಗುಂಡಗಳು ಯಾಕೆ ಮಾಡ್ತಾ ಇದ್ದಾರೆ ಅಂತ ನೋಡಿದರೆ, ಅಲ್ಲಿರೋ ಮತದಾರರಿಗೆ ಭಯ ಹುಟ್ಟಿಸೋಕೆ, BJP ಕಾರ್ಯಕರ್ತರ ಮೇಲೆ ದಾಳಿಯನ್ನು ಮಾಡಿ ಹತ್ಯೆಯನ್ನು ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ. ನಾವು BJP ಕಾರ್ಯಕರ್ತರು ಮತ್ತು ನಾಯಕರನ್ನೇ ಬಿಡಲ್ಲ, ಇನ್ನು ಮತದಾರರಾದ ನಿಮ್ಮನ್ನು ಬಿಡ್ತೀವ ಅನ್ನೋ ಸಂದೇಶವನ್ನು ಮತದಾರರಿಗೆ ರವಾನೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.
ಅವರ ಕರ್ಮ ಅಂದರೆ ಈಗಾಗಲೇ ಒಬ್ಬರನ್ನು ಬಿಡಲ್ಲ ಅಂತ ಸುವೇಂದು ಅಧಿಕಾರಿ ಗುಡುಕ್ತಾ ಇದ್ದರೆ ಅವರು CM ಆಗಿದ್ದೆ. ಆದರೆ ಮಮತಾ ಮತ್ತು ಆಕೆಯ ಗೂಂಡಗಳ ಕಥೆ ಏನು ಅನ್ನೋದನ್ನು ಹೇಳಬೇಕಾಗಿಲ್ಲ. ಉತ್ತರ ಪ್ರದೇಶದಲ್ಲಿ ನಡೀತಾ ಇರೋ ಕಾರ್ಯಾಚರಣೆಗಳು ಬಂಗಾಳದಲ್ಲೂ ಶುರುವಾಗುತ್ತವೆ. ಆಗ TMC ಅನ್ನೋ ಪಕ್ಷ ಇರಲ್ಲ, ಮಮತಾ ಬ್ಯಾನರ್ಜಿ ಕೂಡ ಕಣ್ಣಿಗೆ ಕಾಣಿಸಲ್ಲ. ಮಮತಾ ಚೇಲಗಳು ಓಡಿ ಹೋದವರು ಕಣ್ಣಿಗೆ ಕಾಣದೆ ನಾಪತ್ತೆ ಆಗ್ತಾರೆ. ಈ ಮಮತಾ ಸಂವಿಧಾನ ಮತ್ತು ಕಾನೂನಿನ ಬಗ್ಗೆ ಮಾತಾಡ್ತಾರೆ. ಮುಂದೆ ಕೂಡ ಅವರೇ ಹತ್ಯೆಗಳನ್ನು ಮಾಡ್ತಾ ರಕ್ತಪಾತ ಮಾಡಿ ಅಯ್ಯಯ್ಯೋ ಬಂಗಾಳದ ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ, ಇದು BJP ಸರ್ಕಾರ ಬಂದ ಮೇಲೆ ಎಲ್ಲವೂ ಹಾಳಾಗಿ ಹೋಗಿದೆ ಅಂತ ಬಾಯಿಯನ್ನು ಬಡಿದುಕೊಳ್ತಾರೆ. ಅದೇ ಕಾರಣಕ್ಕೆ ದೇಶದ ಜನರ ಮುಂದೆ BJPಯ ರಾಜ್ಯಗಳಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ತೋರಿಸೋಕೆ ತಯಾರಿ ಮಾಡಿಕೊಂಡು ಇಲ್ಲದ ನಾಟಕ ಮಾಡ್ತಾ ಇದ್ದಾರೆ. ಆದರೆ ಮಮತಾ ಅಂತ್ಯ ಯಾವ ರೀತಿ ಇರುತ್ತೆ ಅಂದರೆ ಆಕೆ ಕೂಡ ಊಹೆಯನ್ನು ಮಾಡಿರಲ್ಲ. ಆ ರೀತಿ ಮಮತಾ ಮತ್ತು ಆಕೆಯ ಗೂಂಡಗಳ ಅಂತ್ಯ ಆಗುತ್ತೆ ಅಷ್ಟೇ. ಅದಕ್ಕೆ ಬೇಕಾದ ತಯಾರಿಗಳು ಈಗಾಗಲೇ ಒಳಗಿಂದ ಒಳಗೆ ನಡೀತಾನೇ ಇವೆ. ಮುಂದೆ ಮಮತಾ ಜೈಲು ಸೇರೋದು ಫೇಕ್, ಅಲ್ಲಿ ಶಿಕ್ಷೆ ಅನುಭವಿಸೋದು ಒಂದೇ ಬಾಕಿ ಇರೋದು. ಅದೆಷ್ಟು ಆಟವನ್ನು ಅದೆಷ್ಟು ದಿನ ಆಡ್ತಾರೆ ಅನ್ನೋದನ್ನು ನೋಡೋಣ ಬಿಡಿ. ಇದು ಗೆಳೆಯರೆ, TMC ಸೋಲಿನ ಬೆನ್ನಲ್ಲೇ ಹತಾಶೆಯಿಂದ ಮತ್ತೆ ಬಂಗಾಳವನ್ನು ರಕ್ತಪಾತ ಮಾಡಿ ಅಲ್ಲಿ ಸುವೇಂದು ಅಧಿಕಾರಿಯ ಹತ್ಯೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದು ಮತ್ತು ಪಶ್ಚಿಮ ಬಂಗಾಳವನ್ನು ಭಾರತದಿಂದ ಬೇರೆ ಮಾಡಿ ಅಂತ ಯಾವನೋ ಲುಚ್ಚ ಬಾಂಗ್ಲಾದ ಬಡ್ಡಿ ಮಗ ಹೇಳ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.